ಸಂಪುಟ ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಡೆದಿರುವಂತಹ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗೆ 60 ಕ್ರಿಮಿನಲ್ ಪ್ರಕರಣಗಳ ವಾಪಸ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದಂತಹ ಪ್ರಕರಣಗಳನ್ನು ವಾಪಸ್ ಪಡೆಯೋದಕ್ಕೆ ಇಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೇಸ್ ವಾಪಸ್ಸನ್ನು ಪಡೆಯೋದಕ್ಕೆ ಸಂಪುಟ ಸಭೆ ಒಪ್ಪಿಗೆಯನ್ನ ಕೊಟ್ಟಿದೆ. ರೈತರು ಹಾಗೆ ವಿದ್ಯಾರ್ಥಿಗಳ ಮೇಲಿನ ಕೇಸನ್ನ ವಾಪಸ್ ಪಡೆಯಬಹುದಾಗಿದೆ. 60 ಪ್ರಕರಣಗಳನ್ನು ಸರ್ಕಾರ ಈಗಾಗಲೇ ವಾಪಸ್ ಪಡೆದಿದೆ ಅಂತ ಹೇಳಿ ಮಾಹಿತಿ ಇದೆ. ಈ ರೀತಿಯಾಗಿ ಸಂಪುಟ ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿರ್ತಕ್ಕಂತಹ ಪ್ರಕರಣ ನೋಡ್ತಾ ಹೋಗೋದಾದ್ರೆ ರೈತರು ನಡೆಸಿರ್ತಕ್ಕಂತಹ ವಿವಿಧ ಪ್ರತಿಭಟನೆಗಳಾಗಿರಬಹುದು ಅಥವಾ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂತಹ ಹೋರಾಟಗಳಾಗಿರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ ಅಂತ ಹೇಳಿ ಸಂಪುಟ ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. 60 ಕ್ರಿಮಿನಲ್ ಪ್ರಕರಣಗಳ ವಾಪಸ್ಗೆ ಈ ರೀತಿಯಾದಂತಹ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಕೇಸನ್ನ ವಾಪಸ್ ಪಡೆಯುವುದಕ್ಕೆ ಸದ್ಯ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿದೆ. ಮಾರುಕಟ್ಟೆ ಶುಲ್ಕ, ಬಳಕೆದಾರರ ಶುಲ್ಕದ ವಂತಿಕೆ ಹಂಚಿಕೆಯನ್ನು ಈ ಕೆಳಕಂಡಂತೆ ಮಾರ್ಪಾಡು ಮಾಡಿದ್ದೇವೆ. ಶುಲ್ಕದ ವಂತಿಕೆಯನ್ನು 42 ಪೈಸೆ ಎಂದು ಈಗ ಸದ್ಯದ ಆದೇಶಗಳಲ್ಲಿರೋದನ್ನು ಬದಲಾಗಿ 41 ಎಂದು ಹಾಗೂ ರೆಮ್ಸ್ ಸಂಸ್ಥೆಗೆ ಪಾವತಿಸುವ ವಹಿವಾಟು ವೆಚ್ಚವನ್ನು 00 ಬದಲಾಗಿ 0.01 ಎಂದು ಸರ್ಕಾರದ ಆದೇಶ ದಿನಾಂಕ 27/2/2025 ಇದನ್ನು ಮಾರ್ಪಡಿಸಿ 41 ಇದ್ದುದನ್ನು 42 ಪೈಸೆ ಅಂಥೇಳಿ ನಮೂದಿಸಿ ಬದಲಾಯಿಸಿದ್ದೇವೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯವರು ಇದು ಆ್ಯಕ್ಚುಲಿ ಏನು ವಂತಿಕೆ, ಮಾರಾಟ ವಂತಿಕೆ, ಮಾರ್ಕೆಟಿಂಗ್ ಸೆಸ್ ಏನಿತ್ತಲ್ಲ, ಇದು 41 ಪೈಸೆ ಏನು ಇತ್ತು ಅದನ್ನ ರೆಮ್ಸಿಗೆ ಕೊಡೋದು, ಅದನ್ನು ಈಗ 42 ಪೈಸೆ ಮಾಡ್ತಾಯಿದ್ವಿ. 1 ಪೈಸಾ ಈಸ್ ಇನ್ಕ್ರೀಸ್ಡ್ ಅಂದರೆ ಅದು ಈಗ ಅವ್ರೇನು ಕೊಡ್ತಾ ಇದ್ದಾರೆ ಅದರಲ್ಲಿ ಬದಲಾಯಿಸ್ತಾ ಇದ್ದೀವಿ. ಟೋಟಲ್ ಈಸ್ 60 ಪೈಸಾ. ರಾಜ್ಯ ಸಂಚಿತ ನಿಧಿಗೆ ವಂತಿಗೆ ಇಲ್ಲ, ಆವರ್ತ ನಿಧಿಗೆ 10 ಪೈಸೆ ಇದೆ. ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ 5 ಪೈಸೆ ಇದೆ. ಪ್ರಾಂಗಣ ಮೂಲಭೂತ ಸೌಕರ್ಯ, ಪ್ರಾಂಗಣ ನಿರ್ವಹಣೆ ಮತ್ತು ಸಮಿತಿ ಆಡಳಿತ ವೆಚ್ಚ, ಪ್ರಾಂಗಣದಲ್ಲಿ ಮೂಲಭೂತ ಸೌಕರ್ಯ. ಇನ್ನು ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಸಂಪುಟ ಸಭೆಯ ಬಳಿಕ ಆ ಕುರಿತಂತೆ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಅಂತ ನೋಡ್ತಾ ಹೋಗೋದಾದರೆ ಬಹಳ ಪ್ರಮುಖವಾಗಿ 60 ಕ್ರಿಮಿನಲ್ ಪ್ರಕರಣಗಳ ವಾಪಸ್ ಪಡೆಯೋದಕ್ಕೆ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಏನು ದಾಖಲಾಗಿತ್ತು ಕ್ರಿಮಿನಲ್ ಪ್ರಕರಣಗಳು, ಆ ಪೈಕಿ 60 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ಪಡೆಯೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರೈತರು ವಿದ್ಯಾರ್ಥಿಗಳ ಮೇಲೆ ಕೇಸ್ ವಾಪಸ್ ಪಡೆಯಲಾಗುತ್ತೆ. ಅಂದರೆ ರೈತರು ವಿವಿಧ ಹೋರಾಟಗಳಲ್ಲಿ ಭಾಗಿಯಾಗಿರ್ತಾರೆ. ಆ ಒಂದು ಪ್ರತಿಭಟನೆಗಳಾಗಿರ್ಬೋದು, ಪ್ರೊಟೆಸ್ಟ್ಗಳಾಗಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಹೋರಾಟಗಳಲ್ಲಿ ಕೆಲವೊಮ್ಮೆ ಭಾಗಿಯಾಗಿರ್ತಾರೆ. ಹಾಗಾಗಿ ರೈತರು ಹಾಗೂ ವಿದ್ಯಾರ್ಥಿ ಮೇಲೆ ದಾಖಲಾಗಿದ್ದಂಥ 60 ಕ್ರಿಮಿನಲ್ ಪ್ರಕರಣಗಳ ವಾಪಸ್ ಪಡೆಯೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. We have withdrawn 60 cases which were filed by the government. ಅದರಲ್ಲಿ ರೈತರ ಮೇಲೆ ಇದ್ದಾವೆ, ವಿದ್ಯಾರ್ಥಿಗಳ ಮೇಲೆ ಇದ್ದಿದ್ದಾವೆ, ಕನ್ನಡ ಹೋರಾಟಗಾರರ ಮೇಲೆ ಇದ್ದಾವೆ. ಒಟ್ಟು 60 ಪ್ರಕರಣಗಳಲ್ಲಿ ನಾವು ಕಟ್ಲೆಗಳನ್ನು ವಾಪಸ್ ಪಡೆದುಕೊಂಡಿದ್ದೇವೆ. We have withdrawn 60 cases which were filed by the government. ಅದರಲ್ಲಿ ರೈತರ ಮೇಲೆ ಇದ್ದಾವೆ, ವಿದ್ಯಾರ್ಥಿಗಳ ಮೇಲೆ ಇದ್ದಾವೆ, ಕನ್ನಡ ಹೋರಾಟಗಾರರ ಮೇಲೆ ಇದ್ದಾವೆ.
ಒಟ್ಟು 60 ಪ್ರಕರಣಗಳಲ್ಲಿ ನಾವು